ಇನ್ನು ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಮ್ಮ ನಾಯಕನಿಗೆ ಸಂಪುಟದಲ್ಲಿ ಅವಕಾಶ ನೀಡಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಸಚಿವರಾಗಿದ್ರು. ಅದೇ ರೀತಿ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವ ಆಕಾಂಕ್ಷೆ ಇತ್ತು. ಸ್ವತಃ ಈ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೂಡ ಬೇಸರಗೊಂಡಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಅವರ ಪತ್ನಿ ಕೂಡ ಪೋಸ್ಟ್ ಮಾಡಿ ತಮ್ಮ ಬೇಸರವನ್ನ ಹೊರಹಾಕಿದ್ರು. ತಮ್ಮ ಪತಿಗೆ ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ಅವರು ಕೂಡ ತಮ್ಮ ಬೇಸರವನ್ನ ಹೊರಹಾಕಿದ್ರು. ನೀವೇ ಕರೆದು ಬಿಡಿ ಅವ್ರನ್ನ ಹೇಳ್ತೀನಿ. ಜೋರಾಗಿ ಹೋಗ್ಬೇಕು. ಕೂಗ್ಬೇಕು. ವಿಜಯ್ ಕೂಗಿ ಇನ್ನ ಜೋರಾಗಿ. ಯಾವುದಕ್ಕಾಗಿ ಹೋರಾಟ? ಯಾವುದಕ್ಕಾಗಿ ಹೋರಾಟ? ಹಿಂದೆ ತಾಂಡಿದ್ದೀನಿ ಸರ್ ಆಲ್ರೆಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗಾಂಧಿನಗರ ಕ್ಷೇತ್ರ, ಗಾಂಧಿನಗರ ಕ್ಷೇತ್ರ. ಒಂದು ನಿಮಿಷ ರಿಸಲ್ಟ್ಸ್ ಹೋಗ್ತೀರಾ? ಅನ್ಯಾಯ 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 ಒಂದು ನಿಮಿಷ ಬೆಂಕಿ ಪಟ್ಟ ಸಿಗುತ್ತಾ? ನಿಮ್ಮ ಹತ್ರನೇ ಇದೆ, ಒಂದೇ ಸೆಕೆಂಡು. ಹಲೋ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಕಾಕೋಡ್. ಹರೀಶ್, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಂತೂ ಆಗಿದೆ. ಆದರೆ ಸಂಪುಟದಲ್ಲಿ ಹೊಸ ಶಾಸಕರು, ಹೊಸ ಸಚಿವರ ಆಯ್ಕೆಯ ನಂತರ ಇದೀಗ ಬಹಳಷ್ಟು ಶಾಸಕರು ಹಾಗೂ ಅವರ ಬೆಂಬಲಿಗರಲ್ಲಿ ಅಸಮಾಧಾನ ಮೂಡಿದೆ. ದಿನೇಶ್ ಗುಂಡೂರಾವ್ ರವರ ಅಭಿಮಾನಿಗಳು ಕೂಡ ಬೆಂಬಲಿಗರು ಕೂಡ ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ. ಹರೀಶ್, ಪ್ರತ್ಯಕ್ಷ ಈಗ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರೆಲ್ಲರೂ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಈಗ ವ್ಯಕ್ತ ಆಗ್ತಿದೆ. ಸೊ ನಾವು ನೋಡ್ತಾ ಇದೀವಿ, ಎಲ್ಲರೂ ಕೂಡ ಬಂದಿದ್ದಾರೆ. ಈಗ ಅವರು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಹೈಕಮಾಂಡ್ ನಾಯಕರು ಈಗಲಾದ್ರೂ ಪರಿಗಣಿಸಬೇಕು ಅನ್ನುವಂಥ ಆಕ್ರೋಶವನ್ನು ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಜಸ್ಟಿಸ್ ಅನ್ನು ಕೊಡಬೇಕು ದಿನೇಶ್ ಗುಂಡೂರಾವ್ ಅವರಿಗೆ ಅನ್ನುವಂಥ ಆಕ್ರೋಶ ಇದೆ. ಸೊ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ಕೊಡಲೇಬೇಕು ಅವರಿಗೆ ಅವಕಾಶವನ್ನ ಅನ್ನುವಂಥ ಹೇಳ್ತಾರೆ. ಅವರು ಸಚಿವರಾಗಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಡಬೇಕು. ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಖಾತೆಯನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಯಾಕೆ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಕೂಡ ಈಗ ಕೊಡದೇ ಇದ್ರಲ್ಲಿ ಕೂಡ ನಾವು ಮತ್ತೆ ಹೋರಾಟವನ್ನು ಮಾಡ್ತೇವೆ, ನಿಲ್ಲೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಧಿನಗರ ಕ್ಷೇತ್ರದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ತಾ ಒಂದು ಪ್ರಯತ್ನ ಮಾಡ್ತೀವಿ. ಅವ್ರು ಇಲ್ಲಿದ್ದಾರೆ, ಈಗ ಕ್ಷೇತ್ರದವರು ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಮಾತಾಡ್ತೀನಿ ಅವ್ರ ಹತ್ರ. ಸರ್, ಈಗ ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಿಮ್ಮ ಆಕ್ರೋಶ ಇದೆ. ಸೊ ಸಿಗುತ್ತೆ ಅನ್ನುವಂಥದ್ದು ಅಥವಾ ಈಗ ಏನಿದೆ ಸರ್? ಸರ್, ಇವತ್ತು ನಮ್ಮ KPCC ವರಿಷ್ಠರಾಗಿರ್ಬೋದು ಅಥವಾ AICC ವರಿಷ್ಠರಾಗಿರ್ಬೋದು, ಸನ್ಮಾನ್ಯ ದಿನೇಶ್ ಗುಂಡೂರಾವ್ 2 ಬಾರಿ ಸಚಿವರಾಗಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರಳ ಸಜ್ಜನಿಕೆಗೆ ದಕ್ಷತೆಗೆ ಹೆಸರಾಗಿರ್ತಕ್ಕಂಥವ್ರು. KPCC ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, AICCಯಲ್ಲಿ ಅನೇಕ ಜವಾಬ್ದಾರಿಯುತ ರಾಜ್ಯಗಳ ಉಸ್ತುವಾರಿ
ಉಸ್ತುವಾರಿ ತಗೊಂಡು ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಯಾವುದೇ ಒಂದು ಆಪಾದನೆ ಇಲ್ಲದೆ, ಆರೋಪ ಇಲ್ಲದೆ ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ತಪ್ಪೇನು, ಯಾವ ಕಾರಣಕ್ಕಾಗಿ ಅವ್ರಿಗೆ ಒಂದು ಕಡೆ ಸಮರ್ಥ ನಾಯಕರು, ಮತ್ತೊಂದು ಕಡೆ ಅವ್ರ ಸಮಾಜವನ್ನು ಕೂಡ ಒಂದು ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆ ಸಮಾಜಕ್ಕೂ ಅನ್ಯಾಯ ಆಗಿದೆ, ಆ ಕಡೆ ಅವರು ನಾಯಕತ್ವಕ್ಕೂ ಕೂಡ ಇವತ್ತು ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತು ಕೇವಲ ಮಂತ್ರಿಗಿರಿಗೋಸ್ಕರ ಅಲ್ಲ, ಜನ ನೈತಿಕ ಬೆಂಬಲ ಕೊಡ್ತಕ್ಕಂಥದ್ದು ಇಂಥ ಒಳ್ಳೆಯ ನಾಯಕರಿಗೆ ಯಾವ ಕಾರಣಕ್ಕಾಗಿ ಮಂತ್ರಿಗಿರಿ ತಪ್ಪಿಸಲಾಗಿದೆ. ಮೊದಲನೇ ಬಾರಿ ತಪ್ಪಿಸಿದಾಗ ಅದು ಎರಡನೇ ಅವಕಾಶದಲ್ಲಿ ಸಿಗ್ಬೋದು ಅಂತ ತಿಳ್ಕೊಂಡಿದ್ವಿ. ಖಂಡಿತವಾಗ್ಲೂ ಕೂಡ ಈ ರಾಜ್ಯದಲ್ಲಿ ಒಬ್ಬ ಸಮರ್ಥ ನಾಯಕನಿಗೆ 6 ಬಾರಿ ಗೆದ್ದಿರ್ತಕ್ಕಂಥದ್ದು, ಗಾಂಧಿನಗರ ಅಂತ ಕ್ಷೇತ್ರದಲ್ಲಿ 6 ಬಾರಿ ಗೆಲ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅಂಥ ಕ್ಷೇತ್ರದಲ್ಲಿ 6 ಬಾರಿ ಗೆದ್ದು ಅವ್ರದ್ದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಮತ್ತು ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬರು ಧೀಮಂತ ನಾಯಕರು. ಅಂಥ ನಾಯಕರಿಗೆ ಇವತ್ತು ಅನ್ಯಾಯ ಆಗಿರೋದು ಎಲ್ಲರೂ, ಪ್ರತಿಯೊಬ್ಬರು ಕೂಡ ಗಾಂಧಿನಗರದ ಒಕ್ಕೊರಲಿಂದ ಎಲ್ಲರೂ ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ನಾವು ಮನವಿ ಮಾಡ್ತೀವಿ ಕಾಂಗ್ರೆಸ್ನ ವರಿಷ್ಠರಿಗೆ, ಮಾನ್ಯ ಅಧ್ಯಕ್ಷರಿಗೆ, ಎಲ್ರಿಗೂ ಕೂಡ ನಾವು ಮನವಿ ಸಲ್ಲಿಸ್ತೀವಿ. ಒಳ್ಳೆ ನಾಯಕರಿಗೆ ಒಳ್ಳೆ ಅವಕಾಶಗಳು ಸಿಗಬೇಕು. ಅದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತದೆ, ಒಳ್ಳೆ ರೀತಿ ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತೀಕ್ಷಾ, ಇದು ಕೂಡ ಎಲ್ಲರೂ ಕೂಡ ಹೇಳ್ತಾ ಇರೋದು ಅವರು 6 ಬಾರಿ ಗೆದ್ದಿದ್ದಾರೆ, ಹಾಗಾಗಿ ಅವರಿಗೆ ಅವಕಾಶ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಿನ್ನೆ 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅಂತೂ ಇಂತೂ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಅವರೆಲ್ಲರ ಪಟ್ಟಿಗಳನ್ನ ತೆಗೆದುಕೊಂಡು ಅಳೆದು ತೂಗಿ 19 ಜನ ಶಾಸಕರನ್ನ ಫೈನಲ್ ಮಾಡಿ ಸಚಿವ ಸ್ಥಾನವನ್ನ ನೀಡಿದೆ. ಆದರೆ ಕಾಂಗ್ರೆಸ್ನಲ್ಲಿ 136 ಜನ ಶಾಸಕರು. ಹಾಗಾಗಿ 19 ಜನರಿಗೆ ಸಚಿವ ಸ್ಥಾನ ಸಿಕ್ಕಾಗ ಬಹಳಷ್ಟು ಜನರಲ್ಲಿ ಅಸಮಾಧಾನ ಉಂಟಾಗುವುದು ಸಾಮಾನ್ಯ. ಇದ್ರ ಜೊತೆಗೆ ಮತ್ತೊಂದು ಕಡೆ ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ತಮ್ಮ ನೆಚ್ಚಿನ ನಾಯಕನಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಯಾವಾಗ ಹೊಸ ಸಚಿವರ ಪಟ್ಟಿ ಅನೌನ್ಸ್ ಆಯಿತು, ಅಧಿಕೃತವಾಗಿ ಅನೌನ್ಸ್ ಆದ ನಂತರ ವಿಜಯನಗರದಲ್ಲಿ ಪ್ರಿಯಾ ಕೃಷ್ಣ ಅಭಿಮಾನಿಯೊಬ್ಬರು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ರು. ನಿನ್ನೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಇದೀಗ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ.
ತಮ್ಮ ನೆಚ್ಚಿನ ನಾಯಕನಿಗೆ, ತಮ್ಮ ನೆಚ್ಚಿನ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಲವು ಶಾಸಕರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಳಿ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಒಂದು ಕಡೆ ಗಾಂಧಿನಗರದ ಶಾಸಕ ದಿನೇಶ್ ಗುಂಡೂರಾವ್ ರವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಕೆಪಿಸಿಸಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಹೊಸ ಸಚಿವರ ಪಟ್ಟಿ ಅನೌನ್ಸ್ ಆದಾಗಲೇ ಪ್ರಿಯಾ ಕೃಷ್ಣ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಅದರಂತೆ ಇವತ್ತು ಕೂಡ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದು ತಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೂ ಕೂಡ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಹಾಗಾಗಿ ಈಗ ಉಳಿದಿರುವಂತಹ ಒಂದು ಸಚಿವ ಸ್ಥಾನಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಬಹಳಷ್ಟು ಜನ ಶಾಸಕರು ಕೇವಲ ದಿನೇಶ್ ಗುಂಡೂರಾವ್ ಅಥವಾ ಪ್ರಿಯಾ ಕೃಷ್ಣ ಅಥವಾ ಎನ್ಎ ಹ್ಯಾರಿಸ್ ಅಷ್ಟೇ ಅಲ್ಲ, ಬಹಳಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಸಮಾಧಾನಗೊಂಡಿದ್ದಾರೆ. ಸದ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಮೊದಲ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರಿಗೂ ಕೂಡ ಸಚಿವ ಸ್ಥಾನವನ್ನ ಅನೌನ್ಸ್ ಮಾಡಲಾಗಿತ್ತು. ಅದಾದ ನಂತರ ಕೊನೆ ಕ್ಷಣದಲ್ಲಿ ಅದು ಬದಲಾಗಿತ್ತು. ಅವರೂ ಕೂಡ ನಿನ್ನೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೇ ರೀತಿ ಬಹಳಷ್ಟು ಜನ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಭರವಸೆಯಲ್ಲಿದ್ರು, ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.